ಈ ತಿಂಗಳ ಕರೆಂಟ್ ಬಿಲ್ ಅಲ್ಲಿ ನಿಮ್ಗೆ ಈ ತರ ASD ಪೇ ಮಾಡ್ಬೇಕಂತ ಬಂದಿದ್ಯಾ? ನೀವು ಈ ASD ನ ಫೋನ್ ಪೇ, ಗೂಗಲ್ ಪೇ ಅಲ್ಲಿ ನೀವು ಡೈರೆಕ್ಟ್ ಆಗಿ ಪೇ ಮಾಡಕ್ ಆಗಲ್ಲ. ಮತ್ತೆ ಹೇಗೆ ಪೇ ಮಾಡ್ಬೇಕು ಅಂದ್ರೆ, ನೀವು ಬೆಂಗಳೂರು 1 ಅಲ್ಲಿ ಹೋಗ್ಬಿಟ್ಟು ಪೇ ಮಾಡ್ಬೇಕು, ಅಥವಾ ನೀವು ಬೆಸ್ಕಾಂ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಪೇ ಮಾಡಬಹುದು. ಏನಿದು ASD? ನಾವ್ ಇದು ಕಂಪಲ್ಸರಿ ಪೇ ಮಾಡ್ಲೇಬೇಕಾ ಅಂದ್ರೆ ಹೌದು, ನಿಮ್ಮ ಬಿಲ್ ಅಲ್ಲಿ ಈ ASD ಅಂತ ಬಂದಿದ್ರೆ ನೀವು ಆ ಮಂತ್ ಅಲ್ಲಿ ನೀವು ಪೇ ಮಾಡ್ಲೇಬೇಕು. ASD ಅಂದ್ರೆ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ. ನೀವು ಲಾಸ್ಟ್ ಇಯರ್ ಅಲ್ಲಿ ಆ ಮುಂಚೆ ಯಾರಿಗಿಂತ ನೀವು ಕರೆಂಟ್ ಜಾಸ್ತಿ ಯೂಸ್ ಮಾಡಿದ್ರೆ ಈ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ನ ಕಲೆಕ್ಟ್ ಮಾಡ್ತಾರೆ. ನೀವು ಆನ್ಲೈನ್ ಅಲ್ಲಿ ಇದನ್ನ ಹೇಗೆ ಪೇ ಮಾಡಬೇಕು ಅಂದ್ರೆ, ಗೂಗಲ್ ಅಲ್ಲಿ ಬೆಸ್ಕಾಂ ಅಂತ ಟೈಪ್ ಮಾಡಿ, ಅಲ್ಲಿ ಕ್ವಿಕ್ ಪೇಮೆಂಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ಕರೆಂಟ್ ಬಿಲ್ ನ ಅಕೌಂಟ್ ನಂಬರ್ ಎಂಟರ್ ಮಾಡಿ, ಮತ್ತು ಅಲ್ಲಿ ಕ್ಯಾಪ್ಚರ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಹೇಗಿದೆಯೋ ಅದನ್ನೇ ನೀವು ಅಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಅಲ್ಲಿ ಪೇ ಬಿಲ್ ಅಂತ ಇರುತ್ತೆ ಮತ್ತು ASD ಅಂತ ಇರುತ್ತೆ. ಆ ASD ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಗೆ ಎಷ್ಟು ASD ಇದೆ ಅಂತ ನಿಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ನಿಮ್ ಇಮೇಲ್ ID, ಫೋನ್ ನಂಬರ್ ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಹಂಗೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ನೀವು ಕ್ಲಿಕ್ ಮಾಡಿ, ಮತ್ತೆ ಸ್ಕ್ರೋಲ್ ಮಾಡಿ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ UPI ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕೆಳಗಡೆ ಬಂದಿರೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋನ್ ಪೇ, ಗೂಗಲ್ ಪೇ ಎಲ್ಲ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಇಷ್ಟ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಅಲ್ಲಿರುವ ASD ಅಮೌಂಟ್ ಅಲ್ಲಿ ಬರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ನಿಂದ ನೀವು ಪೇ ಮಾಡ್ಬೋದು. ಅಷ್ಟೇ, ವಿತಿನ್ ಸೆಕೆಂಡ್ಸ್ ಅಲ್ಲೇ ನಿಮ್ಗೆ ಇದು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಈ ವಿಡಿಯೋನ ಅದು ಜನಕ್ಕೆ ಶೇರ್ ಮಾಡಿ, ಅವ್ರಿಗೆ ಏನಾದರೂ ASD ಬಿಲ್ ಬಂದಿದ್ರೆ ಅವರು ಮೊಬೈಲಲ್ಲೇ ಪೇ ಮಾಡ್ಕೋಬಹುದು.